ಗುಜರಾತ್ ದ್ವಾರಕಾದಲ್ಲಿರುವ ದ್ವಾರಕಾಧೀಶ. ಗುಜರಾತ್ ದ್ವಾರಕಾದಲ್ಲಿರುವ ಜಗತ್ಮಂದಿರ ಅಥವಾ ದ್ವಾರಕಾಧೀಶ ದೇವಸ್ಥಾನದ ಮುಖ್ಯ ವಿಗ್ರಹ. ಶ್ರೀಕೃಷ್ಣನನ್ನು ದ್ವಾರಕೆಯ ರಾಜ ಅಂದರೆ ರಾಜಾಧಿರಾಜ ರೂಪದಲ್ಲಿ ಪೂಜಿಸಲಾಗುತ್ತದೆ. ಸ್ಥಾಪನೆ: ಶ್ರೀಕೃಷ್ಣನ ಮರಿಮಗನಾದ ವಜ್ರನಾಭನು ಸುಮಾರು 2500 ವರ್ಷಗಳ ಹಿಂದೆ ಶ್ರೀಕೃಷ್ಣನ ಅರಮನೆಯಿದ್ದ ಜಾಗದಲ್ಲಿ ಮೊದಲ ಬಾರಿಗೆ ಈ ದೇವಾಲಯವನ್ನು ನಿರ್ಮಿಸಿದನು ಎಂದು ನಂಬಲಾಗಿದೆ. ದ್ವಾರಕಾ ನಗರ: ಶ್ರೀಕೃಷ್ಣನು ಮಥುರಾವನ್ನು ತೊರೆದ ನಂತರ ಸಮುದ್ರದ ನಡುವೆ ಈ ಭವ್ಯವಾದ ದ್ವಾರಕಾ ನಗರವನ್ನು ನಿರ್ಮಿಸಿದನು. ಕೃಷ್ಣನು ತನ್ನ ಅವತಾರವನ್ನು ಮುಗಿಸಿದ ನಂತರ ಮೂಲ ನಗರವು ಸಮುದ್ರದಲ್ಲಿ ಮುಳುಗಿತು ಎಂಬ ಉಲ್ಲೇಖ ಪುರಾಣಗಳಲ್ಲಿದೆ. ಆದಿಶಂಕರಾಚಾರ್ಯರು: 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಈ ದೇವಾಲಯವನ್ನು ಭೇಟಿ ಮಾಡಿ ಇಲ್ಲಿ ಪವಿತ್ರವಾದ ಶಾರದಾ ಪೀಠವನ್ನು ಸ್ಥಾಪಿಸಿದರು. ಇದು ಅವರ 4 ಪ್ರಮುಖ ಮಠಗಳಲ್ಲಿ ಒಂದಾಗಿದೆ. ಧ್ವಜದ ಮಹಿಮೆ: ದೇವಾಲಯದ ಮೇಲಿರುವ ಧ್ವಜವು ಸೂರ್ಯ ಮತ್ತು ಚಂದ್ರನ ಚಿತ್ರಗಳನ್ನು ಹೊಂದಿದೆ. ಎಲ್ಲಿಯವರೆಗೆ ಸೂರ್ಯ ಮತ್ತು ಚಂದ್ರರು ಇರುತ್ತಾರೋ ಅಲ್ಲಿಯವರೆಗೆ ಶ್ರೀಕೃಷ್ಣನ ಆಶೀರ್ವಾದ ಈ ನಗರದ ಮೇಲೆ ಇರುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ಧ್ವಜವನ್ನು ದಿನಕ್ಕೆ 5 ಬಾರಿ ಬದಲಾಯಿಸುವ ವಿಧಿಯನ್ನು ನೋಡುವುದೇ ಒಂದು ದೈವಿಕ ಅನುಭವ ಎಂದು ಪರಿಗಣಿಸಲಾಗುತ್ತದೆ. ಮೋಕ್ಷದ ಹಾದಿ: ಈ ದೇವಾಲಯಕ್ಕೆ ಭೇಟಿ ನೀಡಿ ದ್ವಾರಕಾಧೀಶನ ದರ್ಶನ ಪಡೆಯುವುದರಿಂದ ಭಕ್ತರಿಗೆ ಮೋಕ್ಷ ಅಥವಾ ಮುಕ್ತಿ ದೊರೆಯುತ್ತದೆ ಮತ್ತು ಅವರ ಪಾಪಗಳು ಪರಿಹಾರವಾಗುತ್ತವೆ ಎಂಬ ಬಲವಾದ ನಂಬಿಕೆಯಿದೆ.